ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ನೀವು ನೋಡ್ತಿದ್ದೀರಾ ಹಳ್ಳಿ ಅಡಿಗೆ ಹಳ್ಳಿ ಸೊಬಗು ಚಾನಲ್. ಫ್ರೆಂಡ್ಸ್, ನೀವು ಒಬ್ಬಟ್ಟನ್ನ ಎಲ್ಲರೂ ಮಾಡಿರ್ತೀರ. ತೊಗರಿಬೇಳೆ ಒಬ್ಬಟ್ಟು, ಕಡಲೆಬೇಳೆ ಒಬ್ಬಟ್ಟು ಮತ್ತು ಕ್ಯಾರೆಟ್ ಒಬ್ಬಟ್ಟು ಅಂತ ತುಂಬ ವೆರೈಟಿಯಾಗಿ ಒಬ್ಬಟ್ಟು ಮಾಡ್ಬೋದು. ಬಟ್ ಆದರೆ ನಾನು ತೋರಿಸ್ತಿರೋ ಒಬ್ಬಟ್ಟು ಇದು ತುಂಬ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಂದರು ಮಾಡ್ತಿದ್ದ ಒಬ್ಬಟ್ಟು. ಇದನ್ನು ಇತ್ತೀಚಿನ ದಿನಗಳಲ್ಲಿ ಬಿಟ್ಟೇ ಬಿಟ್ಟಿದ್ದಾರೆ ಈ ಥರ ಒಬ್ಬಟ್ಟನ್ನ ಮಾಡೋದನ್ನು. ಯಾಕಂದರೆ ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗುತ್ತೆ. ಹಾಗಾಗಿ ಈ ಥರ ಒಬ್ಬಟ್ಟನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಇರೋದಿಲ್ಲ ಅಂತ ಬಿಟ್ಟೇ ಬಿಟ್ಟಿದ್ದಾರೆ. ಬಟ್ ಇದರಷ್ಟು ಟೇಸ್ಟು ಇನ್ನು ಯಾವ ಒಬ್ಬಟ್ಟು ಕೂಡ ನಿಮಗೆ ಮಾಡ್ಕೊಂಡು ತಿಂದರೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಮೊದಲನೇದಾಗಿ ಹುಳ್ಳಿಕಾಳನ್ನು ತೊಗೊಂಡಿದ್ದೀನಿ. 2 ಲೋಟ ಹುಳ್ಳಿಕಾಳನ್ನು ತೊಗೊಂಡು ಇದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರ್ತಕ್ಕಂಥ ಹುಳ್ಳಿಕಾಳು. ನಿಮಗೆ ಅಂಗಡಿಗಳಲ್ಲಿ ಕ್ಲೀನಾಗಿರ್ತಕ್ಕಂಥ ಹುಳ್ಳಿಕಾಳೇ ಸಿಗುತ್ತೆ. ಬಟ್ ಇದು ನಾವು ಬೆಳೆದಿರ್ತಕ್ಕಂಥ ಹುಳ್ಳಿಕಾಳು. ಹಾಗಾಗಿ ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ಇದನ್ನು ನಾವು ನೀಟಾಗಿ ಅದರಲ್ಲಿರೋ ಕಲ್ಲು ಕಸ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಆ ಹುಳ್ಳಿಕಾಳನ್ನು ನಾನು 2 ಲೋಟ ಹುಳ್ಳಿಕಾಳನ್ನು ಇದೇ ಅಳತೆ ಲೋಟದಲ್ಲಿ ನಾನು ಪ್ರತಿಯೊಂದನ್ನು ಹಾಕ್ತೀನಿ, ನೋಡ್ಕೊಳ್ಳಿ. 2 ಲೋಟ ಹುಳ್ಳಿಕಾಳನ್ನು ಹಾಕಿಬಿಟ್ಟು ನಾನು ನೀರು ಹಾಕಿ ಇದನ್ನು ಒಂದು 3 ರಿಂದ 4 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ನಾನಿಲ್ಲಿ ಸಂಜೆ 6 ಗಂಟೆಯಲ್ಲಿ ನೀರಲ್ಲಿ ನೆನೆ ಹಾಕಿ ಬಿಟ್ಟಿದ್ದೆ. ನೋಡಿ, ಮಕ್ಕಳಿಗೆ ಇವಾಗ ರಜಾ ಬಂದಿದೆ. ಎಷ್ಟು ಹಠ ಮಾಡ್ತಾರೆ ಅಂದರೆ ಮನೆಯಲ್ಲೇ ಇರೋದಿಲ್ಲ. ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕಂತ ಹಠ ಮಾಡ್ತಾನೆ ಇರ್ತಾರೆ. ರಜಾ ಏನಕ್ಕಾದ್ರೂ ಬರುತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಅವರಿಗೂ ಫ್ರೀ ಟೈಮ್ ಅಂತ ಬೇಕಲ್ವ. ಈ 1.5 ತಿಂಗಳು ತುಂಬ ಆರಾಮಾಗಿ ಖುಷಿಯಾಗಿರಲಿ ಅಂತ ಬಿಟ್ಬಿಡ್ಬೇಕಷ್ಟೆ ನಾವು. ನಂತರ ನೋಡಿ, ಇಲ್ಲಿ ಒಂದು 4 ಗಂಟೆ ಆಗಿದೆ, ನೀಟಾಗಿ ನೆಂದಿದೆ ಹುಳ್ಳಿಕಾಳು. ನಾನು ಇದನ್ನು ಸೋಸ್ಕೊತಾ ಇದ್ದೀನಿ. ಒಂದು ಬಟ್ಟೆನ ಹಾಕ್ಕೊಂಡು ಕೆಳಗಡೆ ಒಂದು ಡಬ್ಬು ಇಟ್ಕೊಂಡು ಒಂದು ಬಟ್ಟೆ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ನೀರು ಹೋಗೋವರೆಗೂ ನೀಟಾಗಿ ಸೋಸ್ಕೊಂಡು ನೀಟಾಗಿ ಇಂಟ್ಕೊಂಡು ಇದನ್ನು ಹಾಗೆಯೇ ಓವರ್ನೈಟ್ ಹಾಗೆಯೇ ಈ ಬಟ್ಟೆನಲ್ಲೇ ಸುತ್ತಿ ಬಿಟ್ಬಿಡಿ. ಇದನ್ನು ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ಈ ಬಟ್ಟೆನಲ್ಲೇ ಸುತ್ತಿ ನೀಟಾಗಿ ಇಟ್ಬಿಟ್ಟು ನಾನು ಒಂದು ನೈಟ್ ಇದನ್ನು ಹಾಗೆಯೇ ಇಟ್ಬಿಟ್ಟಿದ್ದೆ. ಬಟ್ಟೆನಲ್ಲೇ ಸುತ್ತಿ ಈ ರೀತಿ ಒಂದು ತಟ್ಟೆ ಮೇಲೆ ಇಟ್ಟು ಬಿಟ್ಟಿದ್ದೆ. ಮತ್ತು ಇದನ್ನು ಒಣಗಾಕಬಾರ್ದು, ಈ ರೀತಿಯೇ ಇರಬೇಕಿದು. ಹಸಿ ಬಟ್ಟೆನಲ್ಲೇ ಸುತ್ತಿ ಇಟ್ಟಿದ್ದೀನಿ. ನೋಡಿ, ಇದು ಬೆಳಿಗ್ಗೆ ಇದನ್ನು ತೆಗೆದು ಒಂದು 10 ರಿಂದ 15 ನಿಮಿಷಗಳ ಕಾಲ ಮನೆ ಒಳಗಡೆನೆ ನಿಮ್ಮದು ಕೌಂಟರ್ ಟಾಪ್ ಇರುತ್ತಲ್ಲ ಅದ್ರ ಮೇಲ್ಗಡೆನೆ ಈ ರೀತಿ ನೀಟಾಗಿ ಒಣಗಿಸ್ಕೊಳ್ಳಿ. ಒಂದು 10 ರಿಂದ 15 ನಿಮಿಷ ಮಾತ್ರ ಈ ರೀತಿ ಹಾರಾಕಬೇಕು. ಇದನ್ನು ಯಾವ ಕಾರಣಕ್ಕೂ ಬಿಸಿಲಿಗೆ ಒಣಹಾಕೋದಾಗಲಿ ಮತ್ತು ತುಂಬ ಒಂದು ಅರ್ಧ ಗಂಟೆಗಳ ಕಾಲ ಈ ರೀತಿ ಒಣಗೋಕ್ಕೆ ಬಿಡೋದಾಗಲಿ ಮಾಡಬಾರ್ದು. ಮಾಡಿದ್ರೆ ಇದು ನೀಟಾಗಿ ಬರೋದಿಲ್ಲ. ಒಂದು 10 ರಿಂದ 15 ನಿಮಿಷ ಸಾಕು. ಸ್ವಲ್ಪ ನೀರು ಇದ್ದರೆ ಹಾರ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅದಾಗಿದ್ದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳಿ. ಹೇಗೆ ಹುರಿಬೇಕಂದ್ರೆ ಕೈ ಬಿಡಬಾರ್ದು, ಯಾವಾಗಲೂ ಈ ಥರ ಗೂರಾಡ್ತಾನೆ ಇರಬೇಕು. ಆ ರೀತಿ ಇದನ್ನು ಹುರ್ಕೊಳ್ತಾ ಇರಬೇಕು. ಇದು ಯಾವ ಕಾರಣಕ್ಕೂ ಕಪ್ಪಗಾಗಬಾರ್ದು ಮತ್ತು ಇದು ಒತ್ತಿರೋ ರೀತಿ ಆಗಬಾರ್ದು. ಆದರೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಕಪ್ಪಗಾಗಬಾರ್ದು. ಸ್ವಲ್ಪ ಫಸ್ಟ್ ಟೈಮ್ ಹುರಿತಿದ್ರೆ ನೋಡಿಕೊಂಡು ನಿಧಾನಕ್ಕೆ ಒಂದು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಕೈ ಬಿಡ್ದಲೇ ಇರೋ ರೀತಿ ಇದನ್ನು ಹುರ್ಕೊಳ್ತಾನೆ ಇರಬೇಕು. ಚಟ್ಪಟ್ ಅಂತ ಸೌಂಡ್ ಬರ್ತಾನೆ ಇರುತ್ತೆ ಇದು. ನೋಡಿ, ಈ ರೀತಿ ಹುರ್ಕೊಂಡಿದ್ದಾದಮೇಲೆ
ಕಾಳನ್ನು ಬೇಳೆ ಮಾಡೋ ಕಲ್ಲಿರುತ್ತಲ್ಲ ಆ ಕಲ್ಲಲ್ಲಿ ನಾನು ಇದನ್ನು ಬೇಳೆ ಮಾಡಿಕೊಂಡು ಬಂದಿದ್ದೀನಿ. ನೀಟಾಗಿ ಬೇಳೆ ಮಾಡಿಕೊಂಡು ಅದನ್ನು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಬೇಳೆನ ಮಾತ್ರ ತೊಗೊಬೇಕಾಗುತ್ತೆ. ನೀವು ಮಿಲ್ಲಿಗಾದರೂ ಕೊಡ್ಬೋದು, ಸ್ವಲ್ಪ ಜಾಸ್ತಿ 1-2 ಸೇರು ಈ ಥರ ಮಾಡಿಕೊಂಡು. ಈ ಬೇಳೆ ತುಂಬ ಯೂಸಿಗೆ ಬರುತ್ತೆ, ಸಾಂಬಾರುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಹೋಳ್ಗೆ ಮಾಡೋದಕ್ಕೆ ಅಂತ ಮೈದಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಲೋಟದಲ್ಲಿ, ಇದೇ ಅಳತೆನಲ್ಲಿ ನಾನು 2.5 ಲೋಟದಷ್ಟು ನಾನು ಬೇಳೆ ಹಾಕ್ತೀನಿ. ಹಾಗಾಗಿ 2.5 ಲೋಟದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ನೀಟಾಗಿ ಈ ಥರ ಕಲಿಸ್ಕೊಬೇಕಾಗುತ್ತೆ. ನೀಟಾಗಿ ಮಿದಿಬೇಕಾಗುತ್ತೆ. ನೀಟಾಗಿ ಮಿದ್ದರೆ ಮಾತ್ರ ನಮಗೆ ಹೋಳ್ಗೆ ತುಂಬ ಸಾಫ್ಟಾಗಿ, ತುಂಬ ಮೃದುವಾಗಿ ಬರೋದು. ಈ ಮಿದಿಯುವಾಗ ನಾವು ಎಣ್ಣೆ ಹಾಕಬಾರ್ದು. ಫಸ್ಟು ಸ್ಟಾರ್ಟಿಂಗ್ ಎಣ್ಣೆ ಹಾಕಬಾರ್ದು, ಬರೀ ನೀರಲ್ಲಿ ಮಾತ್ರ ಮಿದ್ಕೊಬೇಕು. ಆಮೇಲೆ ಕೊನೆಯದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿದ್ದು ಇಟ್ಕೊಳ್ಳಿ. ಮತ್ತು ಮೇಲ್ಗಡೆ ಎಣ್ಣೆ ಹಾಕಬೇಡಿ. 1-2 ಅವರ್ ಇದೇ ರೀತಿ ಬಿಟ್ಬಿಡಿ. ಮೇಲ್ಗಡೆ ಎಣ್ಣೆ ಹಾಕಿದ್ರೆ ಉಬ್ಬೋದಿಲ್ಲ, ನೀಟಾಗಿ ಹಿಟ್ಟು ನೀಟಾಗಿ ನೆಂದ್ಕೊಳೋದಿಲ್ಲ. ಹಾಗಾಗಿ ನಾನು ಮೇಲ್ಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಣ್ಣೆನ ಹಾಕಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಮಿದ್ದು ಬಿಟ್ಟರೆ ಸಾಕಾಗುತ್ತೆ. ಮತ್ತು ಈ ಕಡೆ ನಾನು ಒಂದು ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ನಾವು ಯಾವ ಲೋಟದಲ್ಲಿ ಮೈದಾ ಹಿಟ್ಟನ್ನು ಹಾಕಿದ್ವಿ ಅದೇ ಲೋಟದಲ್ಲಿ 2 ಲೋಟದಷ್ಟು ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಮತ್ತು ಅದರಲ್ಲೇ ಅರ್ಧ ಲೋಟದಷ್ಟು ಉಳ್ಳಿಬೇಳೆನ ತೊಗೊತಾ ಇದ್ದೀನಿ. ನಾವೇನು ಉಳ್ಳಿಬೇಳೆ ಮಾಡಿಟ್ಕೊಂಡಿದ್ವಲ್ಲ ಆ ಉಳ್ಳಿಬೇಳೆನೂ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಟೋಟಲ್ 2.5 ಲೋಟದಷ್ಟು ಆಗುತ್ತೆ. ಇದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಇದಕ್ಕೆ 2.5 ಲೋಟದಷ್ಟು ಬೇಳೆ ಟೋಟಲಾಗಿ ಇದ್ದರೆ ಇದಕ್ಕೆ 11-12 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ಬಿಳಿ ನೊರೆ ಇದೆಯಲ್ಲ, ಈ ನೊರೆನೆಲ್ಲ ತೆಗೆದುಬಿಡಿ. ಸ್ಪೂನಲ್ಲೇ ನೊರೆನೆಲ್ಲ ತೆಗೆದುಬಿಡಿ. ಮತ್ತು ಇದು ಅರ್ಧ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಇದು ಬೆಂದಿದೆ ಬೇಳೆ. ಮೊದಲನೇದಾಗಿ ಈ ನೊರೆನೆಲ್ಲ ನೀಟಾಗಿ ತೆಗಿಬೇಕು. ತೆಗೆದಾದ್ಮೇಲೆ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಬೇಕಾಗುತ್ತೆ. ನೊರೆ ನಮಗೆ ಅವಶ್ಯಕತೆ ಇರಲ್ಲ. ನೋಡಿ, ಈಗ ನಾನು ಬೇಳೆ ತೋರಿಸ್ತಾ ಇದ್ದೀನಿ. ಎಷ್ಟು ಬೇಳೆ ಬೇಯಬೇಕಂದ್ರೆ 3/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯಬೇಕು. ಫುಲ್ಲು ಬೇಳೆನೂ ಕೂಡ ಬೇಯಿಸ್ಕೊಬೇಡಿ. 3/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಬೇಳೆನ ಬೇಯಿಸ್ಕೊಳ್ಳಿ. ಯಾಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಬೇಯಿಸ್ಕೊಂಡು ಈ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಬೇಳೆ ನೀರು ಎರಡನ್ನೂ. ಯಾಕಂದರೆ ಈ ನೀರು ಸಾಂಬಾರು ಮಾಡೋದಕ್ಕೆ ಬೇಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ಅದೇ ನಾನು ಯಾವ ಪಾತ್ರೆ ತೊಗೊಂಡಿದ್ದೆ ಬೇಳೆ ಬೇಯಿಸ್ಕೊಳೋಕ್ಕೆ, ಅದೇ ಪಾತ್ರೆಗೆ ಮತ್ತೆ ಈ ಬೇಳೆನ ನೀರನ್ನು ಬಸ್ಕೊಂಡು ಈ ಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿದ್ವಿ ಅದೇ ಅಳತೆ ಲೋಟದಲ್ಲಿ 2 ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಚೆಚ್ಕೊಂಡು ಬೆಲ್ಲನ ತೊಗೊಂಡಿದ್ದೀನಿ. ನಾನೇನು ತುರ್ಕೊಂಡಿಲ್ಲ, ಸಾಕು ಚೆಚ್ಕೊಂಡು ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ. ಮತ್ತು ಅದೇ ಲೋಟದಲ್ಲಿ 2 ಲೋಟದಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅಳತೆ ಗೊತ್ತಾಯ್ತಲ್ಲ. 2 ಲೋಟದಷ್ಟು ತೊಗರಿಬೇಳೆ, ಅರ್ಧ ಲೋಟದಷ್ಟು ಉಳ್ಳಿಬೇಳೆ ಮತ್ತು 2 ಲೋಟದಷ್ಟು ಬೆಲ್ಲ ಮತ್ತು 2 ಲೋಟದಷ್ಟು ಕಾಯಿ ತೊಗೊಂಡು ನೀಟಾಗಿ ಇದನ್ನು ಗೂರಾಡಿಕೊಂಡು ಬೇಯಿಸ್ಕೊಳ್ಳಿ. ಇದೆಲ್ಲ ನೀಟಾಗಿ, ಅಂದರೆ ಬೆಲ್ಲ ಕಾಯಿ ಎಲ್ಲ ನೀಟಾಗಿ ಬೆಂದೋಗುತ್ತೆ. ಈ ಬೆಲ್ಲ ಬೇಯ್ತಾ ಆ 3/4 ಭಾಗಕ್ಕಿಂತ ಸ್ವಲ್ಪ ಬೆಂದಿರುತ್ತಲ್ಲ ಆ ಕಾಳು ಫುಲ್ಲು ಬೆಂದೋಗ್ಬಿಡುತ್ತೆ. ಯಾಕೆ ಹೇಳಿದೆ ಅಂತ ಇವಾಗ ಗೊತ್ತಾಗಿರಬೇಕು. ಇಲ್ಲಾಂದರೆ ಫುಲ್ಲು ಬೆಂದಿದ್ದರೆ ಕಾಳು ಮೊದಲೇ, ಅಂದರೆ ಬೆಲ್ಲ ಹಾಕೋದಕ್ಕಿಂತ ಮುಂಚೆ ಫುಲ್ ಬೆಂದಿದ್ರೆ ನಮಗೆ ರುಬ್ಕೊಳೋದಕ್ಕೆ ಬರೋದಿಲ್ಲ, ತೆಳ್ಳಗಾಗ್ಬಿಡುತ್ತೆ ಹೂರ್ಣ. ಹಾಗಾಗಿ 3/4 ಭಾಗಕ್ಕಿಂತ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಂಡ್ರೆ ಕರೆಕ್ಟ್ ಹದದಲ್ಲಿ ಫುಲ್ಲು ಬೆಂದೋಗುತ್ತೆ ಬೇಳೆ. ಹಾಗಾಗಿ ನಾನು ಹೇಳಿದೆ. ನೋಡಿ, ಇವಾಗ ಬೇಳೆನ ಸ್ವಲ್ಪ ತಣ್ಣಗಾದಮೇಲೆ ಕಾಯಿ ಬೆಲ್ಲ ಹಾಕಿ ನೀಟಾಗಿ ಗೋಲಿಸ್ಕೊಂಡು ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು 10 ನಿಮಿಷ ಬಿಟ್ಟು ಇದನ್ನು ಒಂದು ಸ್ಟಿಕ್ಕು ಮಿಕ್ಸಿ ಜಾರ್ ಇರುತ್ತಲ್ಲ ಆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಹೂರ್ಣ ಅಂತ ನೀವೇ ನೋಡ್ತಿದ್ರೆ ಸ್ವಲ್ಪನೂ ತೆಳ್ಳಗಾಗಿಲ್ಲ. ಈ ಥರ ಹೂರ್ಣ ಬರುತ್ತೆ. ನಾನು ಹೇಳಿದ ರೀತಿ ಮಾಡಿದ್ರೆ ಈ ರೀತಿ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ತೆಳ್ಳಗಾಗ್ದಂಗೆ. ಈಗ ಹೂರ್ಣ ರುಬ್ಕೊಂಡಿದ್ದಾಯಿತು. ನೋಡಿ, ನಾವು ಇದೆಲ್ಲ ಆಗೋತ್ತಿಗೆ 1-1.5 ಗಂಟೆ ಆಗೋಗಿದೆ. ಅಷ್ಟರಲ್ಲಿ ನಾನು
ನಾವೇನು ಮೈದಾ ಹಿಟ್ಟು ಕಲಸಿಟ್ಟಿರ್ತೀವಿ ಆ ಮೈದಾ ಹಿಟ್ಟು ಎಷ್ಟು ನೀಟಾಗಿ ನೆಂದಿದೆ ನೋಡಿ. ನಾವು ಇದ್ರ ಮೇಲ್ಗಡೆ ಎಣ್ಣೆ ಹಾಕಿ ಬಿಟ್ಬಿಟ್ರೆ ಮೈದಾ ಹಿಟ್ಟು ಈ ರೀತಿ ಉಬ್ಕೊಳಲ್ಲ, ಈ ರೀತಿ ನೀಟಾಗಿ ಮೆತ್ತಗೆ ನೆನ್ಕೊಳೋದಿಲ್ಲ. ಹಾಗಾಗಿ ಎಣ್ಣೆ ಹಾಕಬೇಡಿ. ಮುಂಚೆನೇ ನೆಂದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮತ್ತೊಂದು ಸರಿ ಅದನ್ನು ನಾದ್ಕೊಂಡ್ರೆ ಆಯಿತು. ನಾನಿಲ್ಲಿ ಹೋಳಿಗೆ ತಟ್ಟೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಹೋಳಿಗೆ ಶೀಟನ್ನು ಇಟ್ಕೊಂಡು ಕೆಳಗಡೆ ಒಂದು ಮಣಿ ಇಟ್ಕೊಂಡು ಈ ಥರ ಅಂಗೈ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಾವು ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಹೂರ್ಣ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಿಟ್ಟನ್ನು ತೊಗೊಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನಾವೆಷ್ಟು ಉಂಡೆ ಮಾಡಿ ಇಟ್ಕೊಂಡಿರ್ತೀವಿ ಆ ಉಂಡೆಗಿಂತ ಸ್ವಲ್ಪ ಕಮ್ಮಿ ನಾವು ಹಿಟ್ಟನ್ನು ತೊಗೊಬೇಕಾಗುತ್ತೆ. ತೊಗೊಂಡು ಈ ರೀತಿ ಅಂಗೈ ಮೇಲೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಹರಡ್ಕೊಂಡು ಅದ್ರ ಮೇಲ್ಗಡೆ ಉಂಡೆ ಇಟ್ಟು ಈ ಥರ ಫಿಲ್ ಮಾಡಿದ್ರೆ ಮುಗೀತು. ಈಗ ತೊಟ್ಕೊಳ್ಳೋ ಅಂಥ ಸಮಯ. ನಾವು ತೊಟ್ಟಬೇಕಾದ್ರೂ ಅಷ್ಟೇ ಮಧ್ಯದಿಂದ ತೊಟ್ಕೊಬೇಕು. ಫಸ್ಟೇ ಸುತ್ತ ತೊಟ್ಕೊಬೇಡಿ. ಮಧ್ಯದಲ್ಲಿ ತೊಟ್ಕೊಂಡ್ರೆ ಹೂರ್ಣ ಎಲ್ಲ ನೀಟಾಗಿ ಸುತ್ತ ಇರೋ ಹಿಟ್ಟಿಗೆ ಹೋಗಿ ಕೂರುತ್ತೆ. ಹಾಗಾಗಿ ಮಧ್ಯದಿಂದನೇ ನೀಟಾಗಿ ಹೋಳ್ಗೆನ ತೊಟ್ಕೊಬೇಕು. ತೊಟ್ಕೊಂಡು ನೋಡಿ, ಕೈಯಲ್ಲೇ ತೆಗೆದು ಹಾಕೊಬೋದು. ಈ ಪೇಪರಲ್ಲೇ ಹಾಕಬೇಕು ಅಂತೇನಿಲ್ಲ. ಪೇಪರಲ್ಲಿ ಹಾಕಿದ್ರೂ ಕೂಡ ಏನೂ ಆಗೋದಿಲ್ಲ, ಯಾಕಂದರೆ ಇದು ಹೋಳ್ಗೆ ತೊಟ್ಟ ಪೇಪರೇ. ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಈ ಪೇಪರನ್ನು. ಕೈಯಲ್ಲೇ ತೆಗೆದು ಹಾಕೊಬೋದು. ನೀಟಾಗಿ ಕೈಯಾಗಿಯೇ ಬರುತ್ತೆ ಇದು. ಇದ್ರ ಮೇಲ್ಗಡೆ ತವನ ಕಾಯಕ್ಕಿಟ್ಟಿದ್ದೆ ಮತ್ತು ಇದ್ರ ಮೇಲ್ಗಡೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಒಂದು ಕಡೆ ಬೇಯಿಸ್ಕೊಳ್ಳಿ ಮತ್ತು ಇನ್ನೊಂದು ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ. ನೀಟಾಗಿ ನಿಮಗೆ ಒಬ್ಬಟ್ಟು ಬರುತ್ತೆ. ಮತ್ತು ಈ ಒಬ್ಬಟ್ಟಿನ ಟೇಸ್ಟು ಯಾವ ಒಬ್ಬಟ್ಟಿಗೂ ಬರೋದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದೇ ರೀತಿ ಹಿಂದಿನ ಕಾಲದವರು ಅಜ್ಜಿಯವರೆಲ್ಲ ಮಾಡ್ತಾಯಿದ್ದಿದ್ದು. ಆದರೆ ಇವಾಗ ಅಷ್ಟೆಲ್ಲ ಪ್ರೋಸೆಸ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಹುಳಿಕಾಳನ್ನು ನೆನೆಸ್ಕೊಂಡು ಒಡ್ಕೊಂಡು ಅದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಅಷ್ಟೇ ಸಿಗೋ ಅಂಥ ತೊಗರಿಬೇಳೆ ಮತ್ತು ಕಡಲೆಬೇಳೆನಲ್ಲಿ ಮಾಡಿಬಿಡ್ತಾರೆ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಸಾಂಬಾರಂತೂ ಅದ್ಭುತ ಟೇಸ್ಟ್ ಬರುತ್ತೆ. ಹೋಳ್ಗೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಲಾಂಗ್ ಪ್ರೋಸೆಸ್ ಆದರೂ ಪರವಾಗಿಲ್ಲ, ಒಂದು ಸರಿ ಇದನ್ನು ಮಾಡಿಕೊಂಡು ತಿನ್ನಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರದ್ದೇ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ಮಾಡಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.